ಮಮ್ಮಿ ನಾನು ಲಗೇಜ್ ಸಮೇತ ರೆಡಿ ಆಗಾಯ್ತು, ಫ್ಲೈಟ್ ಟೈಮ್ ಆಗತ್ತೆ, ಬೇಗ ಬಾ ಮಮ್ಮಿ. ಯಾಕೋ ಕಿರ್ಚಾಡ್ತಾ ಇದೀಯಾ? ಅಮೆರಿಕ ಆಗೋದು ಫ್ಲೈಟ್ ಅಲ್ಲೇನೆ, ಇನ್ನೇನ್ ಟ್ಯಾಕ್ಸಿಯಲ್ಲಿ ಹೋಗಕ್ಕಾಗತ್ತಾ? ಓಹೋ ನೋಡ್ದೇನೆಯಾ ನಿಮ್ಮ ಅಮ್ಮನ್ನ, ಇನ್ನು ಫ್ಲೈಟ್ ಮೆಟ್ಲೆ ಹತ್ತಿಲ್ಲ, ಆಗ್ಲೇ ಫಾರಿನ್ನವ್ರ ತರ ಆಡ್ತಾ ಇದ್ದಾಳೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ಏನ್ ಕಥೆನೋ. ಡ್ಯಾಡಿ ನೀನು ಒಬ್ನೇ ಇದ್ದೇನ್ ಮಾಡ್ತೀಯ ಇಲ್ಲಿ? ನೀನು ನಮ್ಮ ಜೊತೆನೆ ಬಂದ್ಬಿಡು. ನನ್ಗೇನ ಬರೋದಕ್ಕೆ ಆಸೆ ಕಣೋ, ಆದ್ರೆ ಪಾಸ್ಪೋರ್ಟ್ ರೆಡಿ ಆಗಿಲ್ವಲ್ಲೋ. ನಮ್ಮ ಜೊತೆನೆ ಮಾಡ್ಸಿದಿದ್ರೆ ಈಗ ನಮ್ಮ ಜೊತೆನೆ ಬರ್ಬೋದಿತ್ತು ತಾನೆ. ನಾನು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ ಎಂದೆ. ಇವಾಗ ನೋಡು ಹೆಂಗಾಯ್ತು ಕತೆ. ಏನೂ ಆಗಿಲ್ಲ ಕಣ. ನೋಡೋ, ಪ್ರಪಂಚದಲ್ಲಿ ನಮ್ಮ ಇಂಡಿಯಾ ಸೂಪರ್, ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಸೂಪರ್, ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಸೂಪರು ಸೂಪರ್. ನೋಡ, ನನಗೆ ಫಾರಿನಿಗೆ ಬರಬೇಕು, ಈ ಶೋಕಿ ಮಾಡಬೇಕು, ಇದೆಲ್ಲ ಆಸೆ ಇಲ್ಲ. ಏನೋ ನೀವು ಬಲವಂತ ಮಾಡಿದ್ರಲ್ಲ ಅಂತ ಒಪ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ, ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿ ಎಲ್ಲ ಕ್ಲಿಯರ್ ಆದ ಕೂಡಲೇ ತಕ್ಷಣ ಹೊರಟು ಬಂದ್ಬಿಡ್ತೀನಿ ಕಣೆ. ಸರಿ ಪ್ರಹ್ಲಾದ, ಲಗೇಜ್ ಎಲ್ಲ ಕಾರಲ್ಲಿಡು, ಈಗಲೇ ಬರ್ತೀನಿ. ಆಮೇಲೆ ಅಲ್ಲಿ ಬೆಳಕಾಗಿದ್ದಾಗ ಇಲ್ಲಿ ಕತ್ಲಾಗಿರುತ್ತೆ, ಇಲ್ಲಿ ಕತ್ಲಾಗಿದ್ದಾಗ ಅಲ್ಲಿ ಬೆಳಕಾಗಿರುತ್ತೆ. ಅದಕ್ಕೆ ನಾವಿಬ್ಬರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಬಿಡೋಣ. ನಿನಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ಆ ಟೈಮಲ್ಲಿ ನಾವಿಬ್ಬರು ಫೋನಲ್ಲಿ ಮಾತಾಡೋಣ, ಏನಂತೀಯ? ಯಾವಾಗ ನಾನು ಇಲ್ಲಿಂದ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದೀರಾ ಅಲ್ವಾ? ಯಾಕೆ ಹಾಗಂತೀಯ? ನನ್ನ ಮನಸ್ಸು ತುಂಬಾ ನೋವಾಗುತ್ತೆ ಕಣೆ. ಸುಮ್ನೆ ಕತೆ ಹೊಡಿಬೇಡಿ. ನಾವಿಲ್ಲಿಂದ ಹೋಗ್ತಿದ್ದ ಹಾಗೆ ನಿಮ್ ಕಳ್ಳಾಟಗಳನ್ನೆಲ್ಲ ಶುರು ಮಾಡ್ಕೋಬೇಡಿ. ಓ, ನನ್ನ ಕ್ಲಾಸ್ ತಗೊಳಕ್ಕೆ ನಿನ್ನ ಮಗನ ಆಚೆ ಹೋಗು ಅಂತ ಕಳ್ಸಿದ್ದ? ನೋಡೆ, ನಿನ್ಗೆ ಆ ಥರ ಏನಾದ್ರು ಅನುಮಾನ ಇದ್ರೆ ನೀನು ಇಲ್ಲೇ ಇದ್ಬಿಡು, ನಿನ್ನ ಮಗ ಒಬ್ಬನೇ ಹೋಗಿ. ಆಹಾ, ಏನಾದ್ರೂ ಮಾಡಿ ನನ್ನನ್ನು ಇಲ್ಲೇ ಕೂಡ ಹಾಕ್ಬೇಕು ಅಂತ ಪ್ಲಾನಿಂಗ್ ಮಾಡಿದಿರಿ ಅಲ್ವಾ? ನೋಡ್ರಿ, ನೀವ್ ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಅಮೆರಿಕಾಗೆ ಹೋಗ್ತೀನಿ ಅಷ್ಟೇ. ಆಯ್ತು, ಏರ್ಪೋರ್ಟ್ ವರ್ಗು ಬಿಡ್ತೀನಿ, ನಡಿ. ನೋಡ್ರಿ, ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಪಾಸ್ಪೋರ್ಟ್ ರೆಡಿ ಮಾಡ್ಕೊಂಡು ಬಂದ್ಬಿಡ್ಬೇಕು ಅಷ್ಟೇ. ಆಯ್ತು ಮಾರಾಯ್ತಿ, ಹಿಂಗೆ ಮಾತಾಡ್ಕೊಂಡಿದ್ರೆ ಫ್ಲೈಟಿಗೆ ಲೇಟ್ ಆಗುತ್ತೆ. ನಡಿ ನಡಿ ನಡಿ. ಇಲ್ಲಿ ನಿಮ್ದು ವೋಟರ್ ಐ ಡಿ ಹಾಗೆ ಆಧಾರ್ ಕಾರ್ಡ್. ಹಾ ನೋಡಿ ಸರ್, ಆಧಾರು, ವೋಟರ್ ಐ ಡಿ. ಸುಮ್ಮನೆ ಇದೆಲ್ಲ ಒಂದು ರಗಳೆ ಸರ್. ನನಗೇನು ಅಲ್ಲಿ ಹೋಗ್ಬೇಕು ಅಂತ ಆಸೆ ಇಲ್ಲ ಸರ್, ಇಲ್ಲೇ ಆರಾಮಾಗಿದ್ದೀನಿ. ಆದರೆ ನನ್ನ ಹೆಂಡತಿ ಮಗ ಬಿಡ್ತಾ ಇಲ್ಲ ನೋಡಿ. ಹೋಗಿ ಬನ್ನಿ, ಲೈಫಲ್ಲಿ ಇವೆಲ್ಲ ಇರಲೇಬೇಕು. ಅದು ಅಲ್ಲದೆ ಅಲ್ಲಿಗೆ ಹೋಗೋದಕ್ಕೆ ಅದೃಷ್ಟನೂ ಬೇಕು. ಸರ್ 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 ನೀವೇ ನನ್ನ ಜೀವ ಉಳಿಸ್ಬೇಕು ಸರ್. ನನ್ನ ಗಂಡ ನನಗೆ ದಿನ ಹೊಡಿತಾನೆ ಸರ್, ನನ್ನ ಮೇಲೆ ಸುಮ್ನೆ ಅನುಮಾನ ಪಡ್ತಾನೆ. ಮತ್ತೆ ಬಂದೇನಮ್ಮ ನೀನು? 2 ದಿನಕ್ಕೊಂದ್ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಅವ್ರ ದರ್ಶನ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಯೇನೋ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿನಗೆ? ಇನ್ನೊಂದ್ಸಾರಿ ಇಲ್ಲಿಗೆ ಬಂದ್ರೆ ಸರಿ ಇರೋದಿಲ್ಲ, ಸುಮ್ಮನೆ ಹೊಡ್ತಾ ಇರ್ಬೇಕು. ಇದೇನು ಸರ್, ಒಂದು ಹೆಣ್ಣು ಮಗು ಬಂದು ಕಣ್ಣೀರು ಹಾಕೊಂಡು ಕಷ್ಟ ಹೇಳ್ಕೊತಾ ಇದ್ರೆ ನೀವು ಈ ರೀತಿ ಮಾತಾಡ್ಬಿಟ್ರಲ್ಲ, ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ಸರ್. ಇದನ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಅದಕ್ಕೆ ಹಾಗನ್ಸ್ತಾ ಇದೆ. ದಿನ ಇವ್ರು ಹೇಳೋ ಕಥೆನ ಕೇಳಿ ಕೇಳಿ ನಮಗೂ ತಲೆ ಕೆಟ್ಟೋಗಿದೆ. ಅಲ್ಲ, ಅವಳು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ ವಿಚಾರಣೆ ಮಾಡಿ ಆಮೇಲೆ ಅದೇನು ಬೇಕು ಅದು ಆಕ್ಷನ್ ತಗೋಬೋದಲ್ಲ. ಅಲ್ಲ ಸ್ವಾಮಿ, ಒಂದಲ್ಲ ಅಂತ 4 ಸಲ ಅವ್ರ ಮನೆ ವಿಸಿಟ್ ಮಾಡಿದ್ದೀವಿ. ಅವ್ರ ಗಂಡನಿಗೂ ಬೈದು ಬುದ್ಧಿ ಹೇಳಿದ್ದೀವಿ. ಒಂದಿನ ಚೆನ್ನಾಗಿರ್ತಾರೆ, ಮಾರನೇ ದಿನ ಮತ್ತದೇ ರಾಗ. ಏನು ಹೇಳೋಣ ಇಂಥವ್ರಿಗೆ? ರೀ ಕಮಲಾಬಾಯಿ, ಕಳ್ಸ್ರಿ ಇವ್ರನ್ನ ಆಚೆ. ಬನ್ನಿ ಅಮ್ಮ, ಯಾವಾಗ್ಲೂ ಇದೇ ಆಗೋಯ್ತು, ನಡೀರಿ ಬನ್ನಿ. ಬಿಡಿ ಸರ್, ಇಂಥವ್ರ ಬಗ್ಗೆ ನಾವು ಸಿಂಪತಿ ತೋರಿಸ್ಬಾರ್ದು. ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರೊಸೀಜರು ಮುಗಿಸಿದ್ದೀವಿ. ಪೋಸ್ಟಲ್ಲಿ ನಿಮ್ಮ ಅಡ್ರೆಸ್ಗೆ ಪಾಸ್ಪೋರ್ಟ್ ಬರುತ್ತೆ. ಥ್ಯಾಂಕ್ ಯು ಸರ್, ಬರ್ತೀನಿ. ನೋಡಮ್ಮ, ಅವರು ಪೊಲೀಸ್ನವರು, ಸ್ವಲ್ಪ ಮಾನವೀಯತೆ ಕಡಿಮೆ, ಸಮಾಧಾನ ಮಾಡ್ಕೊಮ್ಮ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಸರ್? ಆ ಹೆಂಗಸರು ಹೊರಗಡೆ ಹೋಗಿ ಯಾಕೆ ದುಡಿಯೋದು ಹೇಳಿ? ಗಂಡನ್ ಸಹಾಯ ಆಗ್ಲಿ ಅಂತಲ್ವಾ? ನಾವು ದುಡ್ಡು ತಂದ್ಕೊಡ್ಬೇಕು,
ಅದನ್ನ ಅವ್ರು ಕುಡ್ದು ತಿಂದು ಮಜಾ ಮಾಡ್ಬೇಕು. ದುಡ್ಡು ಖಾಲಿ ಆದ್ಮೇಲೆ ಏನಾದ್ರೂ ಕಿತಾಪತಿ ಮಾಡೋದು, ಗಲಾಟೆ ಮಾಡೋದು, ಹೀಗೆಲ್ಲ ಮಾಡೋದು ಸರಿನಾ ಸರ್? ಮನ್ಸಿಗೆ ತುಂಬಾ ನೋವಾಗುತ್ತೆ. ಅದನ್ನ ಇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಅದನ್ನ ಕೇಳಕ್ಕೂ ತಯಾರಿಲ್ಲ. ಹೀಗೆಲ್ಲ ಆದ್ರೆ ನಾವ್ ಯಾಕೆ ಬದುಕಿರ್ಬೇಕು ಸರ್? ಯಾಕೆ ಬದುಕಿರ್ಬೇಕು? ಈಗ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀಯಮ್ಮ? ಎಲ್ಲಿ ಕೆಲ್ಸ ಸರ್? ಕೆಲ್ಸ ಮಾಡೋ ಕಡೆ ಎಲ್ಲ ಬಂದು ಗಲಾಟೆ ಮಾಡ್ತಿದ್ರೆ ಯಾರ್ ತಾನೇ ಕೆಲ್ಸಕ್ಕೆ ಇಟ್ಕೋತಾರೆ ಹೇಳಿ? ನಿನಗೆ ಏನ್ ಕೆಲಸ ಬರುತ್ತೆ? ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಆಮೇಲೆ ಸಾಂಬ್ರಾಣಿ ಕಡ್ಡಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ಅದನ್ನೆಲ್ಲ ಬಿಟ್ಟು ಮನೆ ಕೆಲಸ ಮಾಡ್ತಿದ್ದೆ ಸರ್. ಹೌದಮ್ಮ? ತಗೋಮ್ಮ, ತಗೋ. ನಾಳೆ ಈ ಅಡ್ರೆಸ್ಗೆ ಬಾ. ತಗೋಮ್ಮ, ತಗೋ. ಈ ದುಡ್ಡು ಇಟ್ಕೋ. ಸರ್ ದುಡ್ಡೆಲ್ಲ ಬೇಡ ಸರ್. ನನಗೆ ಹೆಣ್ಮಕ್ಳು ಕಣ್ಣೀರು ಹಾಕೋದನ್ನ ನೋಡೋಕೆ ಆಗಲ್ಲಮ್ಮ. ತಗೋ, ಇಟ್ಕೋ. ನಾಳೆ ಬಾ, ಏನಾದ್ರು ಕೆಲಸ ನೋಡೋಣ. ಇಟ್ಕೊಮ್ಮ, ನಾಳೆ ಬಾಮ್ಮ. ಹಾ, ನೋಡ್ದೆ ಕಣೆ. ಹಾ, ಸಂಪಾದನೆ ಜೋರಾಗ ಇದೆ. ಸರಿಯಾಗಿ ಮಾತಾಡ್ರಿ. ನಾನು ನೀವ್ ಅಂದ್ಕೊಂಡಾಗಲ್ಲ. ಪಿಟ್ಟ ಅಂದ್ರೆ ಅಲ್ಲ ಕಣೆ, ಬರೀ ಕೈಲಿ ಹತ್ಕೊಂಡ್ ಮನೆಯಿಂದ ಹೋದೆ. ಬರುವಾಗ ಕೈ ತುಂಬಾ ಇಷ್ಟೊಂದು ದುಡ್ಡು ಇಟ್ಕೊಂಬಂದಲ್ಲ, ಎಲ್ಲಿಂದಾನೆ ಬಂತು? ಕಳ್ತನ ಮಾಡ. ಯಾರೋ ಕೊಟ್ರು. ಯಾರೇ? ಯಾರೋ ಯಾಕೆ ಪುಸ್ತಕ ಕೊಟ್ಬಿಡ್ತಾರೆ ನಿನ್ಗೆ? ನಿಜ ಹೇಳೋ, ಈ ದುಡ್ಡು ಸಂಪಾದನೆ ತಾನೆ? ನೀನ್ ಹೀಗ್ ಕಾಟ ಕೊಡ್ತಿದ್ದಲ್ಲ, ಅದಕ್ಕೆ ಪೊಲೀಸ್ನವ್ರು ಹೇಳಕ್ ಹೋಗಿದ್ದೆ. ಅಲ್ಲಿ ಯಾರೋ ದೊಡ್ಡ ಮನುಷ್ಯರು ಸಿಕ್ಕಿ ನಿನಗ್ ಸಹಾಯಕ್ಕಾಗುತ್ತೆ ಇಟ್ಕೋ ಅಂತ ಈ ಹಣನ ಕೊಟ್ರು. ಕತೆ ಚೆನ್ನಾಗೇ ಇದೆ, ನಿಜಾನೋ ಸುಳ್ಳ? ಒಟ್ನಲ್ಲಿ ನನಗ್ ದುಡ್ಡು ಸಿಕ್ತು. ನನ್ಗಂತೂ ಸಾಕಾಗೋಗಿದೆ. ನಾಳೆಯಿಂದ ನಿನ್ ಸವಾಸನೆ ಬೇಡ ನನ್ಗೆ. ಅವ್ರು ನನ್ಗೆ ಬರೋಕ್ ಹೇಳಿದ್ದಾರೆ. ನಾಳೆಯಿಂದ ಹೋಗಿ ನನ್ ಕೆಲ್ಸಕ್ಕೆ ಸೇರ್ಕೋತೀನಿ. ಹೇಯ್, ಯಾರೇ ನಿನಗೆ ಕೆಲಸ ಕೊಡೋದು? ನಿನಗೆ ಯಾವನ್ ಕೆಲಸ ಕೊಡ್ತಾನೆ ಅವನನ್ನ ಕೊಂದಾಕ್ಬಿಡ್ತೀನಿ. ನಾನಿಂಥವ್ನು ಎಷ್ಟು ಜನ ನೋಡಿಲ್ಲ. ನೋಡ್ರಿ, ಮಾಡಿದ್ರೆ ಪಕ್ಕಾ ವ್ಯವಹಾರ ಮಾಡಬೇಕು. ಕೈಲಾಗಲಿಲ್ಲ ಅಂತಂದರೆ ಸೈಡಲ್ಲಿ ಇದ್ಬಿಡ್ಬೇಕು. ನೋಡ್ರಿ ವಿಶ್ವನಾಥ್, ಅವನ ಹತ್ರ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ನಮಗೆ ಏನೇನು ಬರಬೇಕೋ ಅದನ್ನೆಲ್ಲ ತೊಗೊಂಬಿಡಿ. ಮುಂದಿನ ತಿಂಗಳು ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲೆಲ್ಲ ಕ್ಲಿಯರ್ ಆಗಿಬಿಡ್ಬೇಕಪ್ಪ. ಸರಿ ಸರ್, ನೀವು ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಬೇಕು ಕಣ್ರಿ. ನಾನು ಬೇರೆ ಊರಲ್ಲಿರಲ್ಲ, ಎಲ್ಲ ಜವಾಬ್ದಾರಿನೂ ನಿಮ್ಮದೇ. ಆಯ್ತು ಸರ್. ಸರ್, ಬಾಮ್ಮ ಬಾಮ್ಮ. ಕೆಲ್ಸ ಕೊಡಿ ಸರ್, ನಾನು ಮಾಡ್ತೀನಿ. ಹೌದಾ? ಅರೇ ವಿಶ್ವನಾಥ್, ಅದೇನೋ ಬ್ಯಾಂಕ್ ಸ್ಟೇಟ್ಮೆಂಟ್ ತರಬೇಕು ಅಂತ ಹೇಳ್ತಿದ್ದಲ್ರಿ, ಹೋಗಿ ಬೇಗ ತಂದುಬಿಡಿ. ಸರಿ ಸರ್. ಏನು ಬಂದಿನ ಹೆಸರು? ಸುಜಾತ ಸರ್. ಸುಜಾತ, ಚೆನ್ನಾಗಿದೆ ಹೆಸರು. ಕೂತ್ಕೊಮ್ಮ. ಅಯ್ಯೋ ಪರವಾಗಿಲ್ಲ ಸರ್. ಹಾಂ, ನೋಡು ಸುಜಾತ, ನೀನು ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗು. 15,000 ರೂಪಾಯಿ ಕೊಡ್ತೀನಿ. ಇನ್ನೂ ಬೇಕು ಅಂದ್ರೆ ಹೇಳಮ್ಮ, ಕೊಡ್ತೀನಿ. ಅಯ್ಯೋ ಸಾಕು ಸರ್. ನೋಡು ಸುಜಾತ, ನನ್ನ ಮಗ ಫಾರಿನ್ ಹೊಟ್ಟೋದ, ನನ್ನ ಹೆಂಡ್ತಿನೂ ಅವನ ಜೊತೆ ಹೊಟ್ಟೋದು. ಮನೆ ಕೆಲಸ ಮಾಡಿಕೊಂಡು ನನ್ನ ಯೋಗಕ್ಷೇಮ ನೋಡಿಕೊಂಡ್ರೆ ಸಾಕು. ಅಂದರೆ ಊಟ ತಿಂಡಿ ಮಾಡ್ಕೊಂಡು ಹೋಗು ಅಂತ. ನನಗಿರೋ ಶ್ರೀಮಂತಿಗೆ ನಾನು ಎಲ್ಲಿಂದ ಬೇಕಾದ್ರೂ ತರಿಸಿ ತಿನ್ಬೋದಮ್ಮ. ಆದರೆ ಮನೆ ಊಟನೇ ಅಲ್ವೇನಮ್ಮ? ಹೌದು ಸರ್. ನೀನು ಬೇಕಾದ್ರೆ ಇಲ್ಲೇ ಇದ್ಬಿಡು. ಅಯ್ಯಯ್ಯೋ ಹಾಗೆಲ್ಲ ಆಗಲ್ಲ ಸರ್. ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೋತಾರೆ. ನಾನು ಸಂಜೆವರೆಗೂ ಕೆಲಸ ಮಾಡಿ ನಾನು ಸಂಜೆ ಮನೆಗೆ ಹೋಗ್ತೀನಿ ಸರ್. ಆಯ್ತಮ್ಮ, ನಾನು ಬಲವಂತ ಮಾಡಲ್ಲ. ನನಗೆ ಹೆಣ್ಣು ಮಕ್ಕಳು ಖುಷಿಯಾಗಿರ್ಬೇಕು, ನಗುತ್ತಾ ಇರಬೇಕು. ಅದೇ ನನ್ನ ಆಸೆನಮ್ಮ. ಬಾ, ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲ ತೋರಿಸ್ತೀನಿ.
ಬಮ್ಮ. ಏನ್ ಸೂಜಿ ಮೇಡಮ್, ಕೆಲ್ಸಕ್ಕೆ ಸೇರ್ಕೊಂಡು ಮೊದಲನೇ ದಿನನೇ ಕಾರಲ್ಲಿ ಬಂದು ಇಳಿತಾ ಇದ್ದೀರಿ? ನಿನಗ್ ಮಾಡೋಕೇನು ಬೇರೆ ಕೆಲ್ಸ ಇಲ್ವಾ? ಹಾದಿ ಬೀದಿಲ್ ಹೋಗೋರ್ನೇ ನೋಡ್ತಾ ಕೂತಿರ್ತೀಯಾ? ಅದೇನಪ್ಪ, ಕಣ್ಣಾರೆ ಕಂಡದನ್ನ ಹೇಳ್ದೆ, ಅದಕ್ಕೆ ಯಾಕೆ ಹಿಂಗ್ ಹುರ್ಕೋತಾ ಇದೀಯಾ? ಅದಿರ್ಲಿ, ಕಾರಲ್ಲಿ ಬಂದಲ್ಲ ಅವನ್ಯಾರು? ನನಗ್ ಕೆಲ್ಸ ಕೊಟ್ಟಿರೋ ಯಜಮಾನ್ರು. ಓಹೋ, ಕೆಲ್ಸಕ್ಕೆ ಸೇರ್ಕೊಂಡು ಮೊದಲನೇ ದಿನನೇ ಓನರ್ನೇ ಬುಟ್ಟಿಗೆ ಹಾಕೊಂಡ್ಬಿಡ? ನೋಡು, ಬಾಯಿಗೆ ಬಂದಿದ್ ಏನೇನೋ ಮಾತಾಡ್ಬೇಡ. ಇನ್ನೇನ್ ಮಾತಾಡ್ಲಿ? ಅಲ್ಲ, ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನನೇ ನಿನ್ನ ಕೆಲ್ಸ ಅವನಿಗೆ ಇಷ್ಟ ಆಗ್ಬಿಟ್ಟು ತಬಾಷ್ಗಿರಿ ಕೊಟ್ಟು ಈ ನಿನ್ನ ಕಾಲು ನೋವಬಾರ್ದು ಅಂತ ಮನೆವರೆಗೂ ತಂದು ಡ್ರಾಪ್ ಮಾಡದ್ನ ಕಾರಲ್ಲಿ. ನಿನ್ನಂತವ್ರ ಜೊತೆ ಏನ್ ಮಾತಾಡಿದ್ರು ವೇಸ್ಟ್. ಏಯ್, ಮಾತಾಡದೆ ಸುಮ್ನಾಗ್ಬಿಟ್ರೆ ನಾ ಸುಮ್ನಾಗ್ಬಿಡ್ತೀನಾ? ನಾನು 24 hours ಅಲರ್ಟ್ ಆಗಿರ್ತೀನಿ. ತಗ್ಲಾಕೊಂಡ್ರೆ ಫೈರ್ ಮಾಡ್ತಾ ಇರೋದೆ. ನೀನ್ ಹೀಗೆ ಮಾಡ್ತಾ ಇದ್ರೆ ನಾನು ಈ ಮನೆಯಲ್ಲ, ಈ ಊರ್ ಬಿಟ್ಟೆ ಹೊರಟೋಗ್ತೀನಿ. ಯಾವತ್ತೂ ಕೆಟ್ಟ ಕೆಲ್ಸ ಮಾಡಿಲ್ಲ, ಮಾಡೋದು ಇಲ್ಲ. ನೀನ್ ಹೀಗೆ ಮಾತಾಡಿ ನನ್ ಮನ್ಸು ನೋಯಿಸಿದ್ರೆ ಹೇಳಿದ್ದನ್ನೇ ಮಾಡ್ಬೇಕಾಗುತ್ತೆ. ನಾನ್ ನಿನ್ ಬಿಟ್ಟು ಹೋದ್ರೆ ನಿನ್ ಗತಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡು.